ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು. ಏ ಅಭಿ, ನಿನಗೇನಾದ್ರೂ ಸ್ವಲ್ಪ ಬುದ್ಧಿ ಇಲ್ವಾ? ಅವಳು ನಿನಕ್ಕೆ ಕಾಲ್ ಗರ್ಲ್ ಅಂತ ಗ್ರೂಪಲ್ಲಿ ಹಾಕಿದ್ಯಾ? ಜಗಳ ನೋಡ್ದಲ್ಲ, ನೀನಂತೂ ತಪ್ಪಿಸ್ಕೊಂಡೆ. ಇಲ್ಲಿ ನೋಡು, ಅವ್ರನ್ನ ಕಂಡ್ರೆ ನಮ್ಗೆ ಆಗದೆ ಇರ್ಬೋದು, ಆದ್ರೆ ಇಷ್ಟೇ ಅಸಹ್ಯವಾದ ಕೆಲಸ ಮಾಡಲ್ಲ. ಛೇ, ಹೀಗೆ ಯಾರಾದ್ರೂ ಮಾಡ್ತಾರ? ಬುದ್ಧಿ ಇಲ್ವಾ? ನೀವೊಂದು ಹೆಣ್ಣ. ಇವಳ ಹತ್ರ ಮಾತಾಡ ಪ್ರಯೋಜನ ಇಲ್ಲ. ಹೋಗೋಣ. ಅಭಿ, ಅಭಿ ನೀನಾ ಮಾಡಿದ್ದು? ಏಯ್ ಬಾರಿ, ಲೆಟ್ಸ್ ಗೋ. ಏಯ್, ನೀನು ಒಂದು ಹುಡುಗಿ ತಾನೆ, ಸ್ವಲ್ಪ ಕೂಡ ಬುದ್ಧಿ ಇಲ್ವಾ? ಕೊನೆಗೂ ನೀನ್ ಮಾಡೇ ಬಿಟ್ಟೆ ಮಚ್ಚ, ಸೂಪರ್ ಕಣ. I hereby, student of JV Engineering College, I thank each and everyone who made this talent show a very successful one. I immensely thank our department head, Mr. Karthik. His hard work has taken this talent show to the next level. Without him, this would not be possible, as his involvement in organizing. ಸರ್, ಒಬ್ರಾರು ಸ್ಟೂಡೆಂಟ್ಗಳ ತರ ಇದಾರ ನೋಡಿ ಸರ್. ಅವ್ನು ನೋಡಿ ಒಳ್ಳೆ ಗಾಂಜಾ ಮಾರೋನ್ ತರ ಇದ್ದಾನೆ. ಇವ್ರನ್ನೆಲ್ಲ ಹೇಗೆ ಅಡ್ಮಿಷನ್ ಮಾಡ್ಕೊಂಡ್ರಿ ಸರ್? ದುಡ್ಡು ತಗೊಂಡ್ರಾ? ಅಲ್ಲ ಸರ್, ಹೊಸದಾಗಿ ಮನೆ ಕಟ್ಟಿದ್ರಲ್ಲ, ಅದಕ್ಕೆ ಕೇಳಿದೆ. And for being with us and make this event successful. Thank you, sir. Hi everyone. Good morning. Principal, HOD, our chairman Karthik and previous batchmates. A very warm welcome to everyone. I'm Anita from Mechanical Department. ಎಲ್ಲರೂ ಬಂದು 2 ನಿಮಿಷ ಕೂತ್ಕೊಳ್ತೀರಾ? ನಿಕೋಲಾ ಟೆಸ್ಲಾ, ಭಾರತ್ ಬೆನ್ಸ್, ರೊಡಾಲ್ಫ್ ಡೀಸೆಲ್, ಹೆನ್ರಿ ಫೋರ್ಡ್. ಏನಿವಳು ಬರೀ ಕಾರ್ ಕಂಪನಿ ಹೆಸರು ಹೇಳ್ತಿದ್ದಾಳೆ ಅಂತ ನೋಡ್ತಿದ್ದೀರಾ? ಇದೆಲ್ಲವುದು ವರ್ಲ್ಡ್ ಟಾಪ್ ಲೆವೆಲಲ್ಲಿರೋ ಮೆಕ್ಯಾನಿಕಲ್ ಇಂಜಿನಿಯರ್ ಹೆಸರು. ಇವ್ರು ಮಾಡಿರೋ ಇನ್ವೆನ್ಷನ್ಸ್ ನೋಡಿನೇ ನನಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಬೇಕು ಅನ್ನೋ ಆಸಕ್ತಿ ಹುಟ್ಟಿದ್ದು. ಈಗ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಾನು ನನ್ನ ಫ್ರೆಂಡ್ಸ್ ಒಂದು ಟಫ್ ಟೈಮನ್ನು ಫೇಸ್ ಮಾಡಿದ್ರಿಂದ ನಾವೊಂದು ವಿಷಯನ ಅಚೀವ್ ಮಾಡೋಕ್ಕಾಗಿದ್ದು. ಸೊ ಈಗ ನಾವು ತುಂಬ ಜನರಿಗೆ ಥ್ಯಾಂಕ್ಸ್ ಹೇಳಬೇಕಾಗಿದೆ. ಅವರ್ ಪ್ರಿನ್ಸಿಪಾಲ್, HOD, ಅವರ್ ಬ್ಯಾಚ್ಮೇಟ್ಸ್, ಈ ಕ್ಯಾಂಪಸಲ್ಲಿರೋ ಎಲ್ಲರಿಗೂ, ತುಂಬ ಸ್ಪೆಷಲಾಗಿ ನಮ್ಮ ಸೀನಿಯರ್ಸ್ಗೆ. ಎಲ್ಲ ಕೆಟ್ಟದ್ರ ಹಿಂದೆನೂ ಒಂದು ಒಳ್ಳೇದು ನಡೆಯುತ್ತೆ ಅಂತಾರೆ. ನಮಗೋಸ್ಕರ ಒಳ್ಳೆದನ್ನ ಸೃಷ್ಟಿ ಮಾಡಿಕೊಟ್ಟಿದ್ದೆ ಈ ನಮ್ಮ ಸೀನಿಯರ್ಸ್. ಸೊ ಡಿಯರ್ ಸೀನಿಯರ್ಸ್, ಥ್ಯಾಂಕ್ಸ್ ಅ ಲಾಟ್ ಫಾರ್ ದ್ಯಾಟ್. ಈಗ ಒಳ್ಳೆ ವಿಷಯ ಯಾವುದು ಅಂತ ಯೋಚಿಸ್ತಿದ್ದೀರಾ? ಮಧು,
proud of you all. ಥ್ಯಾಂಕ್ ಯು ಸರ್, Good ಥ್ಯಾಂಕ್ ಯು job. ಸೋ ಮಚ್. ಥ್ಯಾಂಕ್ ಯು ಸರ್. ಹೈ ಬ್ರೌನಿ, ಎಕ್ಸ್ಕ್ಯೂಸ್ ಮೀ ಸರ್. ಆರ್ ಯು ಇನ್ವಾಲ್ವ್ ಇನ್ ದಿಸ್ ಪ್ರಾಜೆಕ್ಟ್? ನೋ ಸರ್. ಐ ನೋ, ಅದಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ. ದಯವಿಟ್ಟು ಇದರಲ್ಲಿ ಇನ್ವಾಲ್ವ್ ಆಗಬೇಡ. ಅನಿತಾ, ಅನಿತಾ, ಆಂಬುಲೆನ್ಸ್ ಕರೆಯೋ. ಆಂಬುಲೆನ್ಸಿಗೆ ಫೋನ್ ಮಾಡು. ಆಂಬುಲೆನ್ಸಿಗೆ ಫೋನ್ ಮಾಡು ನೋಡಿ. ಯಾರಾದ್ರೂ ನೀರು ತಗೊಂಡ್ ಬನ್ನಿ. ಅನಿತಾ ಹೇಗಿದ್ದಾಳೆ ಡಾಕ್ಟರ್? ಅದು ಪೇಷಂಟ್ ತುಂಬ ಕ್ರಿಟಿಕಲ್ ಅಮ್ಮ. ಕೀಮೋನ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಬೇಕು. ಇಷ್ಟೇ ಅದು. 1 2 3 ಆ ಕಡೆ ತಿರ್ಕೊಂಡು ಕುತ್ಕೋ, ನಾನು ನಿನಗೆ ಜಡೆ ಹಾಕ್ಲಾ? ಹೇ ಹಾಯ್. ಹಾಯ್. ಎಲ್ಲಿ ಆಪಲ್ ಆರೆಂಜ್ ಒಂದು ಹಾರ್ಲಿಕ್ಸ್ ಕೂಡ ತರದಿಲ್ವೇನೋ ಪೇಷಂಟ್ನ ನೋಡೋದಕ್ಕೆ ಬರುವಾಗ? ಏಯ್, ನೀನೇನು ಒಂದು ಪೇಷಂಟ್ ಥರನ ಇದೆಯಾ? ಹೇ ಇವಳೆ ಕಣೋ ಮೀನಾ ಪುಟ್ಟಿ. ಅವರೇ ಮೀನಾ ಪುಟ್ಟಿ ಅವರಮ್ಮ. ನೀವೇ ಅಲ್ವಾ ಆ ವೆಲ್ಕಮ್ ಮೆಕ್ಯಾನಿಕ್ ಅಂಕಲ್? ಕರೆಕ್ಟ್ ಅಲ್ವಾ? ನನಗೀಗ ಕೋಪ ಬಂದಿದೆ, ನಾನು ಇಲ್ಲಿಂದ ಹೋಗ್ತೀನಿ. ಏಯ್ ಓವರ್ ಆಗಿ ಆಡ್ಬೇಡ ಬಾರೋ. ಏನ್ರಿ ಅದು? ಹಾಸ್ಪಿಟಲ್ ಅಲ್ಲಿ ಶಬ್ದ ಮಾಡಬೇಡಿ ಅಲ್ವಾ ಮತ್ತೆ? ಸೈಲೆನ್ಸ್. ನಮಗೆ ಮಾತ್ರನೇ ಇದು ಹಾಸ್ಪಿಟಲ್ ಥರ ಕಾಣ್ತಾ ಇತ್ತು, ಆದರೆ ಅವಳಿಗಲ್ಲ. ಅವಳ ಮನಸ್ಸಿನಲ್ಲಿ ಅಷ್ಟೊಂದು ನೋವಿದ್ರು ಅದನ್ನು ಸ್ವಲ್ಪ ಕೂಡ ಹೊರಗಡೆ ತೋರಿಸ್ಕೊಳ್ದೆ ಆ ಚಿಕ್ಕ ಹುಡುಗಿ ಜೊತೆ ನಗ್ತಾ ಸಂತೋಷವಾಗಿ ಆಟ ಆಡ್ತಾ ಇದ್ಲು. ಹ್ಯಾಪಿ ಬರ್ಡೇ ಅನಿತಾ. ಥ್ಯಾಂಕ್ ಯು. ನಿನ್ ಫ್ರೆಂಡ್ಸ್ ಎಲ್ಲ ನಿನಗೆ ವಿಶ್ ಮಾಡಿದ್ರಲ್ವಾ? ಯಾರು ವಿಶ್ ಮಾಡಿಲ್ಲ. ಮಾಡಿಲ್ವಾ? ಹಲೋ, ಹೇಳೋ. ಏಯ್, ಸ್ವಲ್ಪ ಹೊರಗಡೆ ಬಾರೆ. ಯಾಕೆ? ನೀನ್ ಫಸ್ಟ್ ಬಾ, ನಾನು ಹೇಳ್ತೀನಿ. ದಿನವೆಲ್ಲ ಪ್ರಶ್ನೆ ಐತೆ, ಮತ್ತೆ ಬದುಕನು ಕೇಳಿದೆ. ನನ್ನ ಒಳಗಿನ ಸ್ನೇಹವು ಒಣಗಿದೆ, ಏನ ಮಾಡಿದೆ ವಿಧಿಯೇ. ಬರುವ ದಿನದಲ್ಲಿ ನಿನ್ನ ಹುಡುಕುತ್ತಾ ಅನಿತಾ, ಆಟ ಆಡೋಣ ಬಾ. ಅವತ್ತು ಕಣ್ಣ ಮುಚ್ಚಲ್ಲಿ ಆಟ ಆಡಿದ್ವಲ್ವಾ, ಅದು ತುಂಬಾ ಜಾಲಿ ಆಗಿತ್ತು. ಬಾ ಅನಿತಾ, ಬಾ ಅನಿತಾ, ಒಂದೇ ಒಂದು ಸರಿ ಬಾ ಅನಿತಾ, ನಮ್ಮ ಜೊತೆ ಆಟ ಆಡು. ಕೇಳಿದೆ ತಾನೇ, ಬಾ. ನಗು ಮತ್ತು ಸಂತೋಷನ್ ಮಾತ್ರ ನೋಡ್ತಾ ಇದ್ದ ಅನಿತಾನ ಮುಖದಲ್ಲಿ ಮೊದಲನೇ ಸಲ ದುಃಖನ ನೋಡಿದ್ವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವಳನ್ನ ನೋಡ್ತೀವಿ ಅಂತ ನಾವು ಖಂಡಿತ ಅಂದ್ಕೊಂಡಿರಲಿಲ್ಲ. ಅವಳು ಮತ್ತೆ ವಾಪಸ್ ಬರ್ತಾಳೆ ಅನ್ನೋ ನಂಬಿಕೆ ದಿನ ಕಳೆದಂತೆ ನಮ್ಮಿಂದ ದೂರ ಆಗೋಯ್ತು. ಅಣ್ಣ ಟೀ.
ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಕಾಲೇಜ್ನಲ್ಲಿ ನಡೆಯುವಂಥ 14th ಇಯರ್ ಕ್ರಿಕೆಟ್ ಟೂರ್ನಮೆಂಟ್ ಕಮಿಂಗ್ 27 ನೆಹರು ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಸ್ಟೂಡೆಂಟ್ಸ್ ಅಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅನ್ಕೊಂತೀರೋ ಅವರು ನಿಮ್ಮ ಹಾಯ್ ಹಾಯ್ ಪಾಜಿ. ಲೇ ಏನು ನಿಧಾನ ಕೇಳು. ಲೇ ಏನು ಗೊತ್ತಾಗ್ಲಿಲ್ವಾ? ಏನಾಯ್ತು? ಲೇ ಏನು? ಅಯ್ಯ ನಾ ಬಾ ಬಾ ಅಂತ ಹೇಳೋದಕ್ಕೆ ನನಗಿಂತ ಮುಂಚೆ ಬಂದ. ಏನೋ ಟೀಮ್ ಲಿಸ್ಟ್ ಅಲ್ಲಿ ಹೆಸರಿದೆ, ನನಗೆ ಗೊತ್ತಿಲ್ದ್ರಂಗೆ ನನ್ನ ಟೀಮ್ಗೆ ಹೇಗೆ ಬಂದೆ? ನನ್ನ ಹೆಸರ ಚಾನ್ಸೇ ಇಲ್ಲ. ನೇಮ್ ಬೋರ್ಡ್ ನಲ್ಲಿ ನೋಡಿದ್ನಪ್ಪ. ಹೇಯ್, ಯಾಕೋ ನನ್ನ ನೋಡ್ತಾ ಇದೀಯಾ? ನಾನೇನು ನಿನಗೆ ಗೊತ್ತಿಲ್ದಿರೋ ಹಾಗೆ ನಿನ್ ಡೈರಿ ತಗೊಂಡು ಓದಿರೋ ಹಾಗೆ ಸೀನಿಯರ್ಸ್ ಹತ್ರ ಹೋಗಿ ಪಾಜಿನ ನಿಮ್ ಟೀಮಿಗೆ ಸೇರಿಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಅನ್ನೋ ತರ ನೋಡ್ತಾ ಇದೆಯಲ್ಲ. ಇದೆಲ್ಲ ನಿನ್ ಕೆಲ್ಸನೇನಾ? ಇಲ್ಲಿ ನೋಡು ಪಾಜಿ, ನಿನ್ ಲವ್ ಫ್ಲಾಶ್ ಬ್ಯಾಕ್ ಹೇಳೋದಕ್ಕೋಸ್ಕರ ಇಲ್ಲಿ ಬಂದಿಲ್ಲ. ಒಂದ್ ಹುಡುಗಿಗೋಸ್ಕರ ಬಾಲ್ ಎತ್ತಿ ಎಸ್ದೆ, ನಿನ್ ಫ್ರೆಂಡಿಗೋಸ್ಕರ ಬಾಲ್ ಎತ್ಕೊಂಡು ಆಡು. ನೀನ್ ಆಡೇ ಆಡ್ತೀಯ, ಓಕೆ? ಏಯ್, ಸಾಹೇಬ್ರು ಯೋಚನೆ ಮಾಡ್ತಿದ್ದಾರೆ, ಬನ್ನಿ ನಾವು ಹೋಗೋಣ. ಕಮ್ ಕಮ್. ಏಯ್, ನಿನ್ ಪಾಡಿಗೆ ಅವನ ಹೆಸರು ಕೊಟ್ಟೆ, ಇವಾಗ ಏನ್ ಮಾಡೋದಂತ? ಅವನಿಗೆ ಆಟ ಆಡಕ್ ಬರುತ್ತಾ? ಅದೆಲ್ಲ ಅವನು ಆಡ್ತಾನೆ ಬಿಡೋ. Yes, I'm committed with a new boyfriend. How many times have I wanted to decide whether cricket is important or myself? But you choose your sports. So finally, cricket is only important for you now. You get lost with your cricket. Bye.